ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾಯಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಸೊ ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾ ಇದ್ದೀನಿ. ಪಾಂಡಿಚೇರಿ ಟ್ರಿಪ್ ಹೋಗಿದ್ದೆ. ಸೊ ಟ್ರಿಪ್ಪಿಂದ ಬಂದಮೇಲೆ ಏನೂ ವೀಡಿಯೋ ಮಾಡಿರಲಿಲ್ಲ. ಸೊ ಯಾರೆಲ್ಲ ಇನ್ನೂ ವೀಡಿಯೋ ನೋಡಿಲ್ಲ, ನಿಮಗೆ ಪಾಂಡಿಚೇರಿ ಟ್ರಾವೆಲ್ ವೀಡಿಯೋಸ್ ಇಷ್ಟ ಇದ್ದರೆ ಪ್ಲೀಸ್ ಅದನ್ನ ಹೋಗಿ ನೋಡಿ. ಆ್ಯಂಡ್ ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ನನಗೆ ತುಂಬಾ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವ್ರಿಗೆ ತುಂಬಾ ಥ್ಯಾಂಕ್ ಯು. ಐ ಥಿಂಕ್ ಆಲ್ಮೋಸ್ಟ್ 190 ಸಬ್ಸ್ಕ್ರೈಬರ್ಸ್, 191 ಏನೋ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಐಮ್ ವೆರಿ ಹ್ಯಾಪಿ. ಸೊ ಇವತ್ತಿನ ವೀಡಿಯೋ ಏನಂದರೆ, ನಾನು ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೆ PCOS ಟು ಪ್ರೆಗ್ನೆನ್ಸಿ ಜರ್ನಿ ಅಂತ. ಸೊ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡಿದ್ದೆ. ಆ್ಯಂಡ್ ತುಂಬ ಜನ ಅದನ್ನ ನೋಡಿದ್ದಾರೆ. ತುಂಬ ಡೌಟ್ಸ್ ಡಾಕ್ಟರ್ಸ್ ಬಗ್ಗೆ ಎಲ್ಲ ಕೇಳಿದರು. ಸೊ ಅದನ್ನೆಲ್ಲ ನಾನು ಆ ವಿಡಿಯೋದಲ್ಲೇ ಶೇರ್ ಮಾಡಿದ್ದೀನಿ, ಅದರ ಡೀಟೇಲ್ಸ್ ಎಲ್ಲ. ಬಟ್ ಒಂದೆರಡು ಕಮೆಂಟ್ ಬಂದಿತ್ತು. ಅವರು ಡಯಟ್ ಬಗ್ಗೆ ಹೇಳಿ, ನಿಮ್ಮ ಎಕ್ಸಸೈಸ್ ಅದ್ರ ಬಗ್ಗೆ ಕೇಳಿದ್ರು. ಸೊ ಅದಕ್ಕೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ನನ್ನ ಡಯಟ್ ಹೇಗಿತ್ತು ಆ್ಯಂಡ್ ಯಾವುದೆಲ್ಲ ಫುಡ್ ನಾವು ತಿನ್ನಬೇಕು PCOS ಇದ್ದರೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ನಾನು ಪ್ರೊಫೆಷ್ನಲ್ ಅಲ್ಲ ಇದೆಲ್ಲ ಹೇಳೋಕ್ಕೆ, ಬಟ್ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು, ನನ್ನ ಡಯಟ್ ನಾನು ಏನು ಫಾಲೋ ಮಾಡಿದೆ, ನಾನು ಯಾವ ಥರ ಎಕ್ಸಸೈಸ್ ಮಾಡಿದೆ ಆ್ಯಂಡ್ ಅದರಿಂದ ನಾನು ಹೇಗೆ ಕನ್ಸೀವ್ ಆದೆ ಅಂತ ಅಷ್ಟೇ, ನನ್ನ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋದು ಅಷ್ಟೇ. ಬಟ್ ನೀವು PCOD ಇಂದ ಇಫ್ ಯು ಗೋಯಿಂಗ್ ಥ್ರೂ ಇಟ್, ಪ್ಲೀಸ್ ಒಂದ್ಸಲ ಫಸ್ಟ್ ಡಾಕ್ಟರ್ನ ಚೆಕ್ ಮಾಡಿ ಕನ್ಫರ್ಮ್ ಮಾಡಿಸ್ಕೊಳ್ಳಿ. ಆ್ಯಂಡ್ ದೆನ್ ಓನ್ಲಿ ಈ ಥರ ಡಯಟ್ ಅಥವಾ ಫುಡ್ ಹ್ಯಾಬಿಟ್ಸ್ನ ಕಂಟ್ರೋಲ್ ಮಾಡಬೇಕು, ಆಯಿತಾ? ಸೊ ಲೆಟ್ಸ್ ಗೆಟ್ ಇನ್ ಟು ದ PCOS ಏನು ಅಂತ ನಾನು ಆಲ್ರೆಡಿ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ನಿಮಗೆಲ್ಲ ಗೊತ್ತಿದೆ. ತುಂಬ ಜನಕ್ಕೆ ಈ ಕಾಲದಲ್ಲಂತೂ ಎಲ್ಲರಿಗೂ PCOD ಇದೆ. ಆ್ಯಂಡ್ ಇದರಿಂದ ನಮ್ಮ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆಗುತ್ತೆ, ವೆಯ್ಟ್ ಗೇನ್ ಆಗುತ್ತೆ, ಪೀರಿಯಡ್ಸ್ ಇರೆಗ್ಯುಲರ್ ಆಗುತ್ತೆ, ಮತ್ತು ನಮಗೆ ಪ್ರೆಗ್ನೆನ್ಸಿ ಅಥವಾ ಕನ್ಸೀವ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದು ಒಂದು ಡಿಸೀಸ್ ಅಂತ ಹೇಳಲ್ಲ, ಇದು ಡಿಸೀಸ್ ಅಲ್ಲ, ಇಟ್ ಈಸ್ ಅ ಲೈಫ್ ಸ್ಟೈಲ್ ಇಂಬ್ಯಾಲೆನ್ಸ್, ಆಯಿತಾ? ಸೊ ನಾವು ಲೈಫ್ ಸ್ಟೈಲ್ನ ಯಾವಾಗ ಕಂಟ್ರೋಲ್ ಅಥವಾ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಈ ಸಿಮ್ಟಮ್ಸ್ ಏನಿದೆ ಗ್ರ್ಯಾಜುಲಿ ಕಡಿಮೆ ಆಗೋಕ್ಕೆ ಹೋಗುತ್ತೆ. ಆ್ಯಂಡ್ ಇವೆಂಚುವಲಿ ಇದು ಹೊಟ್ಟೆ ಹೋಗುತ್ತೆ. ಸೊ ಎಲ್ಲ ಇದು ನಮ್ಮ ಕೈಯಲ್ಲೇ ಇದೆ. ಸೊ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಯಾವ ಥರ ಡಯಟ್ ಫಾಲೋ ಮಾಡಬೇಕು, ಮತ್ತು ಯಾವ ಥರ ಎಕ್ಸಸೈಸ್ನ ನಾವು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ನಾನು ಏನೆಲ್ಲ ಫಾಲೋ ಮಾಡಿದೆ ಅಂತ ವಿಡಿಯೋಲ್ಲಿ ನಾನು ಹೇಳಿದ್ದೆ. ನಾನು ಯಾವಾಗ ಕನ್ಸೀವ್ ಮಾಡೋಕ್ಕೆ ನಾವು ಪ್ಲ್ಯಾನ್ ಮಾಡಿದ್ವಿ, ಸೊ ದ್ಯಾಟ್ ಟೈಮ್ ನನಗೆ ಗೊತ್ತಾಯಿತು ನನಗೆ PCOD ಇದೆ ಅಂತ. ಬಟ್ ಪೀರಿಯಡ್ಸ್ ಇರೆಗ್ಯುಲರ್ ನನಗೆ 8th 9th ಸ್ಟ್ಯಾಂಡರ್ಡಿಂದನೇ ಇತ್ತು. ಸೊ ನಾನು ಅದನ್ನ ಜಾಸ್ತಿ ತಲೆಗೆ ಹಾಕಿರಲಿಲ್ಲ. ಸೊ ಇದೆಲ್ಲ ನಾನು ನನ್ನ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಸೊ ಐ ವಿಲ್ ನಾಟ್ ಕವರ್ ಇಟ್ ಅಗೇನ್. ಮಿಸ್ಟೇಕ್ ಮಾಡ್ತಾ ಇದ್ದೀವಿ ನಮ್ಮ ಲೈಫ್ ಸ್ಟೈಲಲ್ಲಿ ಅಂದರೆ, ನಾವು ಎಕ್ಸ್ಟ್ರೀಮ್ ಶುಗರ್ ತಿನ್ನೋದು, ಬೇಕ್ರಿ ಐಟಮ್ಸ್ ತಿನ್ನೋದು, ಸ್ವೀಟ್ಸ್ ತಿನ್ನೋದು, ಇದೆಲ್ಲ ತುಂಬಾ ಎಕ್ಸ್ಟ್ರೀಮ್ ತಿಂತೀವಿ. ಮತ್ತು ಪ್ರಾಪರ್ ಆಗಿರೋ ಪ್ರೋಟೀನ್ ಡಯಟ್ ತಗೊಳ್ಳಲ್ಲ, ಮತ್ತು ನಮ್ಮ ಬಾಡಿಗೆ ಕರೆಕ್ಟ್ ಆಗಿರೋ ಎಕ್ಸಸೈಸಸ್ ಇಲ್ಲ. ಮೋಸ್ಟ್ಲಿ ನಾವು ಮನೇಲಿರ್ತೀವಿ, ಐಡಲ್ ಆಗಿರ್ತೀವಿ, ಕೆಲ್ಸಕ್ಕೆ ಹೋದರೆ ಕೆಲ್ಸಕ್ಕೆ ಹೋಗಿ ಬರೋದು, ಇದರಲ್ಲೇ ಆಗುತ್ತೆ. ಸೊ ಎಕ್ಸಸೈಸ್ ಬಾಡಿಗೆ ತುಂಬಾ ಕಡಿಮೆ. ಕೆಲವ್ರಿಗೆ ಅಂತೂ ಬಿಲ್ಕುಲ್ ಏನು ಎಕ್ಸಸೈಸೇ ಇರಲ್ಲ. ಸೊ ಈ ಥರ ಬ್ಯಾಡ್ ಹ್ಯಾಬಿಟ್ಸ್ಗಳಿಂದನೇ PCOD ಸ್ಟಾರ್ಟ್ ಆಗೋದು ಹೆಣ್ಮಕ್ಳಲ್ಲಿ. ಸೊ ಇದನ್ನು ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅಥವಾ ಇದನ್ನ PCODಯನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಅಂದರೆ, ಅವಾಯ್ಡ್ ಶುಗರ್ ಐಟಮ್ಸ್. ಶುಗರ್ ಇರೋ ವಸ್ತುನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಟೀ ಕುಡಿತಿದ್ದೀರಾ, ಟೀ ಕುಡೀರಿ, ಬಟ್ ವಿದೌಟ್ ಶುಗರ್. ಕಾಫಿ ಕುಡಿತೀರಾ, ಬ್ಲ್ಯಾಕ್ ಕಾಫಿ ಕುಡೀರಿ. ಅದು ತುಂಬ ಜಾಸ್ತಿ ಅಲ್ಲ, ದಿನಕ್ಕೆ 1-2, 2 ಇಸ್ ಮ್ಯಾಕ್ಸಿಮಮ್. ಒಂದು ಓಕೆ, ಬೆಳಿಗ್ಗೆ ನಿಮಗೆ ಅದೊಂದು ಅಭ್ಯಾಸ ಇದ್ದರೆ ಒಂದು ಕಾಫಿ ಕುಡಿಬೋದು, ಬಟ್ ಅದಕ್ಕೆ ಶುಗರ್ ಹಾಕೋಂಗಿಲ್ಲ. ಸ್ವೀಟ್ಸ್ ತಿನ್ನೋಂಗಿಲ್ಲ, ಪೇಸ್ಟ್ರಿ, ಕೇಕ್, ಚಾಕ್ಲೇಟು ಏನೂ ತಿನ್ನೋಂಗಿಲ್ಲ. ಮತ್ತು ಪ್ರೊಸೆಸ್ಡ್ ಫುಡ್ ಅಂದರೆ ಪ್ಯಾಕೇಜ್ಡ್ ಫುಡ್ ಏನೂ ತಿನ್ನೋಂಗಿಲ್ಲ. ಎವ್ರಿಥಿಂಗ್ ಶುಡ್ ಬಿ ಹೋಮ್ ಕುಕ್ಡ್ ಮೀಲ್. ಮನೆಯಲ್ಲಿ ಏನೆಲ್ಲ ನೀವು ತರಕಾರಿಗಳನ್ನು ಯೂಸ್ ಮಾಡಿ ಮಾಡ್ಕೊಳ್ಬೋದು ಅದನ್ನು ಮಾತ್ರ ತಿನ್ನಬೇಕು. ಶುಗರ್, ಬಿಸ್ಕೆಟ್ಸ್ನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಮತ್ತು ನಮ್ಗೆ ಆಸೆ ಇರತ್ತಲ್ವ, ಹುಡುಗರೂ ತಿಂತಾರೆ, ಬಟ್ ಹುಡುಗಿರಿ ಜಾಸ್ತಿ ಈ ಚಾಕ್ಲೇಟ್ಸ್, ಸ್ವೀಟ್ಸ್ ಮತ್ತು ಚಿಪ್ಸ್ ಅದು ಇದು ಅದೆಲ್ಲ ಸ್ಟಾಪ್ ಮಾಡಬೇಕು. ಸೊ ಐ ನೋ ಇಟ್ಸ್ ವೆರಿ ಡಿಫಿಕಲ್ಟ್. ನನಗೂ ತುಂಬಾ ಕಷ್ಟ ಆಗಿತ್ತು. 1 year ನಾನು ಸ್ಟಾರ್ಟಿಂಗಲ್ಲಂತೂ ಎಲ್ಲಾದರೂ ಹೊರಗಡೆ ಹೋಗುವಾಗ ಒಂದ್ಸಲ ಐ ರಿಮೆಂಬರ್, ನಾವು
ಆ, ಬನ್ನೇಘಟ್ಟ ಫಾರೆಸ್ಟ್ ಹೋಗಿದ್ವಿ, ನ್ಯಾಷನಲ್ ಪಾರ್ಕ್ ಅದೇನಿದೆ ಅಲ್ಲಿಗೆ ಹೋಗಿದ್ವಿ. ಸೊ ಆ ಟೈಮಲ್ಲಿ ನಾನು ನಮ್ಮ ಫ್ರೆಂಡ್ಸ್ ಜೊತೆ ಹೋಗಿದ್ವಿ. ಅವರೆಲ್ಲ ಚಿಪ್ಸ್ ಎಲ್ಲ ತಿಂತಾಯಿದ್ರು ಆ್ಯಂಡ್ ಐ ಕುಡ್ ನಾಟ್ ಈಟ್. ನಾನು ಎಷ್ಟೊಂದು ಕಂಟ್ರೋಲ್ ಮಾಡಿದ್ದೀನಿ ಅಂದರೆ ಅಲ್ಲೇ ನಾನು ಬರೀ ಎಳ್ನೀರು ಕುಡ್ಕೊಂಡು ಅಥವಾ ಈ ಕುಕ್ಕುಂಬರ್ ಕಟ್ ಮಾಡಿರೋದನ್ನು ತಿಂದ್ಕೊಂಡು ಅದೇ ಮಾಡಿದ್ದೀನಿ. ನಾನು ಅಷ್ಟು 100% ಆಗಿ ಡಯಟ್ ಫಾಲೋ ಮಾಡಿದ್ದೀನಿ. ಐ ಥಿಂಕ್ ದ್ಯಾಟ್ ಈಸ್ ದ ರೀಸನ್. ಅದೊಂದೇ ರೀಸನ್ ನಾನು ಕನ್ಸೀವ್ ಆಗೋಕ್ಕೆ ಚಾನ್ಸ್ ಆಗಿದ್ದಿದ್ದು. ಇಲ್ಲಾಂದರೆ ನನಗೆ ಡಾಕ್ಟರ್ ಹೇಳಿದರು, ಇಫ್ ಯು ಡೋಂಟ್ ಫಾಲೋ, ನೀವು ಅಂದರೆ ಕೆಲವರು ಇದ್ದಾರೆ, ನಮ್ಗೆ ಗೊತ್ತಿದೆ ಇದು ಹಾಳು ಜೀವಕ್ಕೆ ಅಂತ, ಬಟ್ ಆದ್ರೂ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಐ ನೋ ದ್ಯಾಟ್ ಫೀಲಿಂಗ್, ನಂಗೆ ಗೊತ್ತಿದೆ. ಸೊ ಫಸ್ಟ್ ನಾವೇನು ಮಾಡಬೇಕು, ನಮ್ಮ ಮನಸ್ಸನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ನಾವು 100% ಡೆಡಿಕೇಷನ್ನಿಂದ ಮಾಡಿದರೆ ಮಾತ್ರ ನಮಗೆ ನಾವು ಏನು, ನೀವು ಕನ್ಸೀವ್ ಆಗೋಕ್ಕೆ ಅಥವಾ ನಿಮಗೆ ಯಾರಿಗೆಲ್ಲ ಕನ್ಸೀವ್ ಆಗೋಕ್ಕೆ, ಬರೀ ಪ್ರೆಗ್ನೆನ್ಸಿಗೆ ನಾನು ಹೇಳ್ತಾ ಇಲ್ಲ, ಜಸ್ಟ್ ಫಾರ್ ಯೋರ್ ಹೆಲ್ತ್, ಫಾರ್ ಯೋರ್ ರೆಗ್ಯುಲರ್ ಪೀರಿಯಡ್ಸ್ಗೆ ಈ ಡಯಟ್ನ ನೀವು ಫಾಲೋ ಮಾಡಲೇಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡಲೇಬೇಕು. ದೇರ್ ಇಸ್ ನೋ ಅದರ್ ವೇ. ಫಸ್ಟ್ಗೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಓಟ್ಸ್, ಕೆಲವೊಂದು ಸಲ ಮೋಸ್ಟ್ಲಿ ನಾನು ಇದನ್ನೇ ತಿಂತಾಯಿದ್ದೆ, ಓಟ್ಸ್, ಚಿಯಾ ಸೀಡ್ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸ್, ಮತ್ತು ಅದಕ್ಕೆ ಯೋಗಟ್ ಎಲ್ಲ ನಾವು ಕರ್ಡ್ ಮತ್ತು ಯೋಗಟ್ ಎಲ್ಲ ಮನೆಯಲ್ಲೇ ಕರ್ಡಿಂದ ನೀವು ಯೋಗಟ್ ಮಾಡ್ಕೋಬೋದು. ಅದನ್ನ ಜಸ್ಟ್ ಅದು ನೀರೆಲ್ಲ ತಗೊಂಡ್ಬಿಟ್ರೆ ಅದು ಒಂದು ಕರ್ಡ್ ಥರ ಆಗುತ್ತೆ. ಸೊ ಅದನ್ನೇ ನಾನು ಯೂಸ್ ಮಾಡ್ತಾಯಿದ್ದೆ ನನ್ನ ಇದಕ್ಕೆ ಓಟ್ಸ್ಗೆ. ಸೊ ಇದನ್ನ ನೀವು ರಾತ್ರಿ ಮಿಕ್ಸ್ ಎಲ್ಲ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ ಆ್ಯಂಡ್ ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ಬಿಟ್ಟು ಅದನ್ನೇ ತಿಂದರೆ ಆಯಿತು. ಸೊ ಇಟ್ಸ್ ವೆರಿ ಈಸಿ, ಸಿಂಪಲ್ ಆಗಿರೋ ರೆಸಿಪಿ. ಸೊ ಇದು ಮಾಡೋಕ್ಕಾಗಲ್ಲ ಅಂದರೆ ನೀವು ದೋಸೆ ಮಾಡ್ಕೋಬೋದು, ಮಿಲೆಟ್ ದೋಸೆ, ರಾಗಿ ದೋಸೆ, ಮತ್ತು ಇದ್ರ ಜೊತೆಗೆ ಮೊಟ್ಟೆ ತಿನ್ಬೋದು. ಯಾಕಂದರೆ ನಮಗೆ ಪ್ರೋಟೀನ್ ರಿಚ್ ಫುಡ್ ಬೇಕಲ್ವಾ. ಸೊ ಪ್ರೋಟೀನ್ಗೆ ನೀವು ಎಗ್ಸ್ನ ಬಾಯ್ಲ್ ಮಾಡಿಬಿಟ್ಟು ತಿನ್ಬೋದು. ಮತ್ತು ಮಿಲೆಟ್ ಮಾಡ್ಕೋಬೋದು, ಅದರ ಉಪ್ಪಿಟ್ಟು ಥರ ಮಾಡ್ಬೋದು, ಅಥವಾ ಓಟ್ಸಿಂದನೂ ಉಪ್ಪಿಟ್ಟು ಮಾಡ್ತಾರೆ ವೆಜಿಟೇಬಲ್ಸ್ ಎಲ್ಲ ಹಾಕಿ. ಸೊ ಅದನ್ನ ಮಾಡ್ಬೋದು. ನಾನು ಮೂಂಗ್ ದಾಲ್ ಚೀಲ ಮಾಡ್ತಾಯಿದ್ದೆ, ಬೇಸನ್ ಚೀಲ ಮಾಡ್ತಾಯಿದ್ದೆ. ಅಂದರೆ ಬೇಸನ್ ಅಂದರೆ ನಮ್ಮ ಕಡಲೆ ಹಿಟ್ಟು ಇಂದ ದೋಸೆ ಥರ ಮಾಡ್ತಾಯಿದ್ದೆ, ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ. ಅದ್ರ ಜೊತೆಗೆ ಕರ್ಡ್ ತಿನ್ಬೋದು, ಅಥವಾ ನೀವು ಚಟ್ನಿ ತಿನ್ಬೋದು, ಪೀನಟ್ ಚಟ್ನಿ ಇದೆಲ್ಲ ಮಾಡ್ಕೊಂಡು ತಿನ್ಬೋದು. ಸೊ ಬ್ರೇಕ್ಫಾಸ್ಟ್ಗೆ ನಮ್ಮ ಹತ್ರ ತುಂಬ ವೆರೈಟಿ ಇದೆ. ಸ್ವಲ್ಪ ಈ ದೋಸೆ ಅಂದರೆ ರೈಸ್ ಐಟಮ್ನ ಸ್ವಲ್ಪ ಕಡಿಮೆ ಮಾಡಿ, ಯಾಕಂದರೆ ರೈಸ್ ಅಷ್ಟೊಂದು ಒಳ್ಳೆಯದಲ್ಲ. ಸೊ ನಾನು ರೈಸ್ನ ತುಂಬಾ ಕಡಿಮೆ ಮಾಡಿದ್ದೆ, ನಾನು ಈ ಥರನೇ ತಿಂತಾಯಿದ್ದೆ. ಆ್ಯಂಡ್ ವೆಜಿಟೇಬಲ್ಸ್ನ ತುಂಬಾ ತಿನ್ಬೋದು. ಆ್ಯಂಡ್ ಬೆಳಗ್ಗೆ ಅಂದರೆ ನಿಮಗೆ ಎಗ್ಸ್ನ ಇನ್ಕ್ಲೂಡ್ ಮಾಡ್ಕೋಬೋದು ನಿಮ್ಮ ಡಯಟ್ಗೆ. ಮತ್ತು ನೀವು ಫ್ರೂಟ್ ಜ್ಯೂಸ್ ಏನಾದರೂ ಕುಡ್ಕೋಬೋದು, ಅಥವಾ ಕಾಫಿ ಕುಡಿತೀರಾ ಅಂದರೆ ಬ್ಲ್ಯಾಕ್ ಕಾಫಿ ಕುಡೀರಿ, ಆ್ಯಂಡ್ ಅಥವಾ ಟೀ ಕುಡಿತೀರಾ ಅಂದರೆ ಬ್ಲ್ಯಾಕ್ ಟೀ ಕುಡೀರಿ, ಅಥವಾ ಹಾಲು ಹಾಕ್ತೀರಿ ಅಂದರೆ ಹಾಲು ಹಾಕಿ, ಬಟ್ ಶುಗರ್ ಹಾಕ್ಕೊಳ್ಬೇಡಿ. ಸೊ ಈ ಥರ ನೀವು ನಿಮ್ಮ ಬ್ರೇಕ್ಫಾಸ್ಟ್ನ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇದೆಲ್ಲ ತುಂಬಾ ಹೆಲ್ದಿ ಆ್ಯಂಡ್ PCOS ಫ್ರೆಂಡ್ಲಿ ಊಟ ಅಂತಲೇ ಹೇಳ್ಬೋದು. ಲಂಚ್ಗೆ ಏನು ಮಾಡ್ತಾಯಿದ್ದೆ ಅಂದರೆ ಪ್ರೋಟೀನು ಮತ್ತು ವೆಜಿಟೇಬಲ್ಸ್ ಮತ್ತು ಈವನ್ ಕಾರ್ಬ್ಸಲ್ಲಿ ನಾನು ಮಿಲೆಟ್, ರೈಸ್ ನಾನು ಕಡಿಮೆ ಮಾಡಿದ್ದೆ. ನಾನು ವೈಟ್ ರೈಸ್ ಸ್ಪೆಷಲಿ ಕಡಿಮೆ ಮಾಡಿದ್ದೆ. ಕೆಲವೊಂದು ಸಲ ನಾನು ರೆಡ್ ರೈಸ್ ತಿಂತಾಯಿದ್ದೆ. ಬಾಯ್ಲ್ಡ್ ರೈಸ್ ಅಂತ ಏನು ಹೇಳ್ತೀರಲ್ವ ಅದನ್ನ ತಿಂತಾಯಿದ್ದೆ. ಅಥವಾ ನೀವು ಬ್ರೌನ್ ರೈಸ್ನ ಇನ್ಕ್ಲೂಡ್ ಮಾಡ್ಕೋಬೋದು, ಇಲ್ಲಾಂದರೆ ಮಿಲೆಟ್ ಮಾಡ್ಕೋಬೋದು. ಮಿಲೆಟ್ ಕಿಚಡಿ ಥರ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ, ದಾಲೆಲ್ಲ ಹಾಕಿ ಕಿಚಡಿ ಥರ ಮಾಡ್ಕೋಬೋದು. ಅದ್ರ ಜೊತೆಗೆ ಕರ್ಡ್ ಮತ್ತು ಸ್ವಲ್ಪ ಮೇ ಬಿ ಸ್ಯಾಲೆಡ್ ತೊಗೋಬೋದು. ಅಥವಾ ರಾಗಿ ಮುದ್ದೆ, ನಮ್ಮ ಬೆಂಗಳೂರವ್ರಿಗೆ ತುಂಬಾ ಒಳ್ಳೆಯದು. ಯಾರೆಲ್ಲ ರಾಗಿ ಮುದ್ದೆ ತಿಂತೀರಾ ಅವ್ರಿಗೆ ಇದು ಬೆಸ್ಟ್. ರಾಗಿ ಮುದ್ದೆ ಈಸ್ ವೆರಿ ವೆರಿ ಗುಡ್. ಸೊ ನಾವು ಮುಂಚಿನ ಕಾಲದಲ್ಲಿ ಏನೆಲ್ಲ ಹೇಳ್ತಾ ಇದ್ರು ಅದೇ ಕರೆಕ್ಟು. ಸೊ ರಾಗಿ ಮುದ್ದೆ ಬೆಸ್ಟ್. ಅದ್ರ ಜೊತೆಗೆ ಏನಾದರೂ ಸಾರು, ಪಲ್ಯ, ಸ್ಯಾಲೆಡ್ ಥರ ತೊಗೋಬೋದು. ಮೊಟ್ಟೆನೂ ಬೇಕಾದರೆ ತೊಗೋಬೋದು. ಆ್ಯಂಡ್ ಇಫ್ ಯು ಆರ್ ಅ ನಾನ್ ವೆಜಿಟೇರಿಯನ್, ಚಿಕನ್ ಮಾಡಿದ್ರೆ ಚಿಕನ್ ಜೊತೆಗೆ ಚಪಾತಿ, ಅಥವಾ ಚಿಕನ್ ಜೊತೆಗೆ ರಾಗಿ ರೊಟ್ಟಿ, ಅಥವಾ ಚಿಕನ್ ಜೊತೆಗೆ ರಾಗಿ ಮುದ್ದೆ ತಿನ್ಬೋದು. ಆ್ಯಂಡ್ ಚಿಕನ್ ನೀವು ಏನೇ ಮಾಡಿದ್ರು ಫ್ರೈಡ್ ಕಂಪ್ಲೀಟಾಗಿ ಸ್ಟಾಪ್ ಬಿಡಿ, ಯಾಕಂದರೆ ಫ್ರೈಡ್ ಐಟಮ್ಸ್ ಇಸ್ ವೆರಿ ಬ್ಯಾಡ್. ಸೊ ನಾನು ಚಿಕನ್ ಫ್ರೈ, ಫಿಶ್ ಫ್ರೈ ಏನೂ ತಿಂತಾಯಿದ್ದಿಲ್ಲ. ಐ ಆಮ್ ಅ ಮ್ಯಾಂಗ್ಳೂರಿಯನ್. ಸೊ ನನಗೆ ಫಿಶ್ ಅಂದರೆ ತುಂಬಾ ಇಷ್ಟ. ನಂಗೆ ಅದೇ ತುಂಬ ಕಷ್ಟ ಆಗಿದ್ದು, ಫಿಶ್ ಫ್ರೈ ಹೇಗೆ ನಾನು ಬಿಡೋದು ಅಂತ. ಈವನ್ ತವಾ ಫ್ರೈ ನಾನು ತಿಂತಾ ಇರಲಿಲ್ಲ. ಸೊ ದೆನ್ ಮೈ ಹಸ್ಬೆಂಡ್ ಫೌಂಡ್ ಅನ್ ಐಡಿಯಾ. ಅವ್ರು ಹೇಳಿದ್ರು, ಡೈರೆಕ್ಟಾಗಿ ಫ್ರೈ ಮಾಡೋದು ಬೇಡ, ವಿ ವಿಲ್ ಫ್ರೈಡ್ ಆನ್ ಬನಾನಾ ಲೀಫಲ್ಲಿ ಅಂತ. ಸೊ ಬನಾನಾ ಲೀಫಲ್ಲಿ ಜಸ್ಟ್ ತವಾ ಮೇಲೆ ವಿದೌಟ್ ಆಯಿಲ್ ವಿ ಯೂಸ್ ಟು ರೋಸ್ಟ್ ಇಟ್, ಆ್ಯಂಡ್ ಆ ಥರ ನಾನು ತಿಂತಾಯಿದ್ದೆ. ಇಲ್ಲಾಂದರೆ ಫಿಶ್ನ ಬೇಕ್ ಮಾಡಿ ತಿನ್ಬೋದು, ಅಂದರೆ ಸ್ಟೀಮ್ ಮಾಡ್ಕೊಂಡು ತಿನ್ಬೋದು. ಬನಾನಾ ಲೀಫಲ್ಲಿ ಫಿಶ್ ಫ್ರೈ ಮಸಾಲ ಎಲ್ಲ ಹಾಕ್ಕೊಂಬಿಟ್ಟು ಜಸ್ಟ್ ಸ್ಟೀಮ್ ಮಾಡಿ ಕುಕ್ ಮಾಡಿ ತಿನ್ಬೋದು. ದ್ಯಾಟ್ ಈಸ್ ಆಲ್ಸೋ ವೆರಿ ಯಮ್ಮಿ. ಈ ಥರ PCOS ಫುಡ್ ಬೋರಿಂಗ್ ಅಂತ ನಮ್ಗೆ ಅನಿಸುತ್ತೆ ಕೇಳುವಾಗ, ಬಟ್ ಇಟ್ಸ್ ನಾಟ್ ಎಟ್ ಆಲ್ ಬೋರಿಂಗ್. ಇಟ್ಸ್ ಜಸ್ಟ್ ದಟ್
ಫ್ರೈಡ್ ಇಲ್ಲ, ಅದು ಅಷ್ಟೇ ಬಿಟ್ಟರೆ ಇಟ್ಸ್ ವೆರಿ ಟೇಸ್ಟಿ, ತುಂಬಾ ಚೆನ್ನಾಗಿ ಅನಿಸುತ್ತೆ. ಚಿಕನ್ ಕರಿ ಮಾಡ್ಕೋಬೋದು, ಚಿಕನ್ ಐಟಮ್ ಏನು ಮಾಡಿ ನೀವು ತಿನ್ಬೋದು. ಬಟ್ ಚಿಕನ್, ಗುಡ್ ಚಿಕನ್ ತಿನ್ನಿ. ಈ ಫ್ರೋಝನ್ ಚಿಕನ್, ಈಗ ಐ ನೋ ಚಿಕನು ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕಂದರೆ ಇಟ್ ಈಸ್ ನಾಟ್ ಹೆಲ್ದಿ. ಇಟ್ಸ್ ಆಲ್ ಪ್ರಾಸೆಸ್ಡ್, ಅದಕ್ಕೂ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ಮಾಡ್ತಾರೆ. ಸೊ ನೋಡಿ, ಇಫ್ ಯು ಕ್ಯಾನ್ ಗೆಟ್ ಬೆಸ್ಟ್ ಚಿಕನ್ ದೆನ್ ಅದನ್ನ ತಿನ್ಬೋದು. ಫಿಶ್ ತಿನ್ಬೋದು, ಫಿಶ್ ಇಸ್ ಗುಡ್, ಎಗ್ಸ್ ಮತ್ತು ಸೊ ಇದೆಲ್ಲ ನೀವು ನಿಮ್ಮ ಲಂಚ್ಗೆ ಇನ್ಕ್ಲೂಡ್ ಮಾಡ್ಕೋಬೋದು. ಈವ್ನಿಂಗ್ ನಿಮಗೆ ಇದೆಲ್ಲ ನೀವು ತಿಂದಾಗ ಹೆಲ್ದಿ ಯಾವಾಗ ಊಟ ಮಾಡ್ತೀರಲ್ವ, ಆಗ ನಿಮಗೆ ಈವ್ನಿಂಗ್ ಹಸಿವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ನನಗೆ ಮುಂಚೆ ನಾನು ಈವ್ನಿಂಗ್ ಸ್ನ್ಯಾಕ್ಸ್ ಏನೂ ತಿಂತಾ ಇರಲಿಲ್ಲ, ಬಟ್ ಆಫ್ಟರ್ ಫಾಲೋವಿಂಗ್ ದ ಡಯಟ್ ತುಂಬ ಹಸಿವಾಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಐ ಯೂಸ್ ಟು ಈಟ್ ಮಕಾನ ರೋಸ್ಟ್, ಡ್ರೈ ಫ್ರೂಟ್ ರೋಸ್ಟ್ ಮಾಡಿ ಇಟ್ಕೊತಾ ಇದ್ದೆ, ಫ್ರೂಟ್ ತಿಂತಾ ಇದ್ದೆ. ಸೊ ಇದೆಲ್ಲ ತಿಂದ್ಬಿಟ್ಟು ನನ್ನ ಈವ್ನಿಂಗ್ ಸ್ನ್ಯಾಕ್ಸ್. ಆ್ಯಂಡ್ ದೆನ್ ಡಿನ್ನರ್ ಬಂದುಬಿಟ್ಟು ನಾನು 7:30 ಒಳಗಡೆ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಈವನ್ ನಾವು ಐ ಫಾಲೋ ದ ಸೇಮ್. ನಾನು ಈಗ ವಾಪಸ್ ಇನ್ ಬಿಟ್ವೀನ್ ಸ್ಟಾಪ್ ಆಗಿತ್ತು 7 o'clock, ಬಟ್ ರೈಟ್ ನಾವು ಆಲ್ಸೋ ಐ ಆಮ್ ಈಟಿಂಗ್ ಎಟ್ 7 o'clock, 7:30ವರೆಗೂ ನನ್ನ ಡಿನ್ನರ್ನ ಮುಗಿಸ್ಕೊಳ್ತೀನಿ ನಾನು. ಸೊ ನೀವು ಖಂಡಿತ ಟ್ರೈ ಮಾಡಿ ಡಿನ್ನರ್ 7:30 ಒಳಗಡೆ ಮಾಡೋಕ್ಕೆ, ವಿಚ್ ಇಸ್ ವೆರಿ 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 ಹೆಲ್ಪ್ಫುಲ್. ನಿಮಗೆ ರಿಸಲ್ಟ್ ಪಕ್ಕ ನೀವು ನೋಡ್ತೀರಾ ಇದೆಲ್ಲ ಫಾಲೋ ಮಾಡಿದ್ರೆ. ಸೊ ಇದೆಲ್ಲ ನಾನು ನನ್ನ ಡಯಟಲ್ಲಿ ಇಟ್ಕೋತಾ ಇದ್ದೆ. ಏನೆಲ್ಲ ನಮ್ಮ ಡಯಟಲ್ಲಿ ಅವಾಯ್ಡ್ ಮಾಡಬೇಕು, ಶುಗರ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಮೈದಾನ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ವೈಟ್ ರೈಸ್ನ ತುಂಬಾ ಲಿಮಿಟ್ ಮಾಡಬೇಕು, ತುಂಬಾ ಕಡಿಮೆ ಮಾಡಬೇಕು. 3 ಹೊತ್ತು ತಿನ್ನೋದನ್ನ ಸ್ಟಾಪ್ ಮಾಡಿ, ಮೇ ಬಿ 1 ಟೈಮ್ ಸ್ವಲ್ಪ ಪೋರ್ಷನ್ ತಿನ್ನಿದ್ರೆ ಓಕೆ. ಮತ್ತು ಜಂಕ್ ಫುಡ್ ಮತ್ತು ಕೋಲ್ಡ್ ಡ್ರಿಂಕ್, ಕೋಕ್, ಪೆಪ್ಸಿ ಅಥವಾ ಎನಿ ಡ್ರಿಂಕ್ ಏನು ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಆ ಡ್ರಿಂಕ್ಸ್ನಲ್ಲೆಲ್ಲನೂ ಅವಾಯ್ಡ್ ಮಾಡಬೇಕು. ಮತ್ತು ಪ್ರೊಸೆಸ್ಡ್ ಫುಡ್, ಪ್ಯಾಕೆಟ್ ಫುಡ್, ಚಿಪ್ಸ್, ಬೇಕ್ರಿ ಐಟಮ್, ಕೇಕ್, ಪಿಜ್ಜಾ, ಬರ್ಗರ್, ಇದೆಲ್ಲನೂ ಸ್ಟಾಪ್ ಮಾಡಬೇಕು. ಐ ನೋ ನಾವು ಆಲ್ರೆಡಿ ತುಂಬಾ ತಿಂದಿದ್ದೀವಿ ಅಲ್ವಾ, ನಮ್ಮ ಹೆಲ್ತ್ಗೋಸ್ಕರ ನಾವು ಇಷ್ಟು ಮಾಡೋಕ್ಕಾಗಲ್ವಾ. ಸೊ ವಿ ಕ್ಯಾನ್ ಡೂ ಇಟ್. ಸೊ ನಾನು ಮಾಡಿದ್ದೀನಿ ಅಂದರೆ ನಿಮಗೂ ಆಗುತ್ತೆ. ಸೊ ಇದೆಲ್ಲ ಸ್ಟಾಪ್ ಮಾಡಿ. ಆಸೆ ಆಗುತ್ತೆ, ಬಟ್ ಇಫ್ ಯು ಹ್ಯಾವ್ ಟು ರೀಚ್ ದ ಗೋಲ್, ಅಥವಾ ನಿಮ್ಮ ಹೆಲ್ತ್ ಬಗ್ಗೆ ನೀವು ಹೆಲ್ತ್ನ ಚೆನ್ನಾಗಿಟ್ಕೋಬೇಕು ಅಂದರೆ ಇದನ್ನ ಮಾಡಲೇಬೇಕಲ್ವಾ. ಅಲ್ಲದೆ ನಮ್ಮ ಬಾಡಿಗೆ ನೀರಂತ ತುಂಬಾ ಬೇಕು ಅಲ್ವಾ. ಸೊ ನಾನಂತೂ ತುಂಬ ನೀರು ಕುಡಿತಾ ಇದ್ದೀನಿ, ಮುಂಚೆ ಎಲ್ಲನೂ. ಬಟ್ ಐ ನೋ ತುಂಬ ಜನ ಇದ್ದಾರೆ ನೀರೇ ಕುಡಿಯೋಲ್ಲ, ಮೇ ಬಿ 1 ಗ್ಲಾಸ್ ಕುಡಿತಾರೆ ದಿನದಲ್ಲಿ, ಕೆಲವರು ಅದೂ ಕುಡಿಯೋಲ್ಲ. ಬಟ್ ಗೈಸ್ ಪ್ಲೀಸ್, ನೀರು ಖಂಡಿತ ಕುಡಿಲೇಬೇಕು. 2 to 3 ಲೀಟರ್ಸ್ ನೀರನ್ನ ದಿನಕ್ಕೆ ಕುಡೀರಿ, ತುಂಬಾ ಒಳ್ಳೆಯದು. ನಾನು ಹೇಳ್ತಾ ಇದ್ದೀನಿ, ತುಂಬ ಒಳ್ಳೆಯದು. ಸೊ ಡ್ರಿಂಕ್ ವಾಟರ್. PCOS ಜರ್ನಿಯಲ್ಲಿ ಫುಡ್, ಡಯಟ್ ಎಷ್ಟು ಇಂಪಾರ್ಟೆಂಟ್, ಅಷ್ಟೇ ಇಂಪಾರ್ಟೆಂಟ್ ನಮ್ಮ ಎಕ್ಸಸೈಸ್, ಫಿಸಿಕಲ್ ಆ್ಯಕ್ಟಿವಿಟಿ ತುಂಬಾ ಇಂಪಾರ್ಟೆಂಟ್. ಸೊ ನಾನು ಕೆಲವೊಂದು ಎಕ್ಸಸೈಸ್ ಪಿಲಾಟೇಸ್ ಮಾಡ್ತಾಯಿದ್ದೆ, PCOS ಪಿಲಾಟೇಸ್. ಸೊ ಆ ಪಿಲಾಟೇಸ್ ವೀಡಿಯೋಸ್ ನಾನು ಏನು ಮಾಡ್ತಾಯಿದ್ದೆ, ಯೂಟ್ಯೂಬ್ ಲಿಂಕ್ಸ್ ನಾನು ಹಾಕ್ತೀನಿ. ನಾನು ಆ್ಯಕ್ನೆಸ್ ಅಂತ ಒಬ್ಬಳು ವೀಡಿಯೋನ ಫಾಲೋ ಮಾಡ್ತಾಯಿದ್ದೆ. ಸೊ ಶಿ ಈಸ್ ವೆರಿ ಗುಡ್, ತುಂಬಾ ನನಗೆ ಅದರಿಂದ ಯೂಸ್ ಆಗಿದೆ. ಸೊ ಐ ವಿಲ್ ಪುಟ್ ಆಲ್ ದ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಖಂಡಿತ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿ ಎಕ್ಸಸೈಸ್, ಒಂದು 20 to half an hour ವಾಕಿಂಗ್ ಮಾಡಲೇಬೇಕು. ಸೊ ವಾಕ್ ಖಂಡಿತ ಮಾಡಲೇಬೇಕು. ಇಟ್ ಈಸ್ ವೆರಿ ಗುಡ್. ಬ್ರಿಸ್ಕ್ ವಾಕ್ ಮಾಡಿ, ಆ್ಯಂಡ್ ದೆನ್ ಅದು 20 minutes ವಾಕ್ ಆದಮೇಲೆ ಯು ಕ್ಯಾನ್ ಡೂ ಯೋರ್ ಎಕ್ಸಸೈಸಸ್ ಅಂದರೆ ಸ್ಕ್ವಾಟ್ಸ್ ಥರ ಮಾಡ್ಕೋಬೋದು, ವೆಯ್ಟ್ ಟ್ರೈನಿಂಗ್, ಅಥವಾ ನೀವು ಪಿಲಾಟೆಸ್ ಮಾಡ್ಬೋದು, ಯೋಗ. ತುಂಬಾ ವೀಡಿಯೋಸ್ಗಳು ಆನ್ಲೈನಲ್ಲಿ ಸಿಗುತ್ತೆ, ಯೂಟ್ಯೂಬಲ್ಲಿದೆ. ಸೊ ನಾನು ಯೂಟ್ಯೂಬಿಂದನೇ ನೋಡಿ ಕಲಿತಿದ್ದು, ಅಥವಾ ಯೂಟ್ಯೂಬಿಂದ ನೋಡಿನೇ ನಾನು ಫಾಲೋ ಮಾಡ್ತಾ ಇದ್ದಿದ್ದು. ಸೊ ಐ ವಿಲ್ ಶೇರ್ ದ ಲಿಂಕ್ಸ್ ಇನ್ ದ ಡಿಸ್ಕ್ರಿಪ್ಷನ್. ಸೊ ಖಂಡಿತ ಚೆಕ್ ಮಾಡಿ, ಫಾಲೋ ಮಾಡಿ. ವೆರಿ ಸಿಂಪಲ್, ಏನು ಇಕ್ವಿಪ್ಮೆಂಟ್ಸ್ ಬೇಡ, ಏನು ಇದು ಬೇಡ. ಜಸ್ಟ್ ನಿಮ್ಮ ಒಂದು ಮ್ಯಾಟ್ ಅಥವಾ ಏನಾದರೂ ನೀವು ಚಾಪೆ ಥರ ಹಾಕ್ಕೊಳ್ಬೇಕಾದ್ರೂ ಮಾಡ್ಕೋಬೋದು. ಏನು ಎಕ್ಸ್ಟ್ರಾ ಇಕ್ವಿಪ್ಮೆಂಟ್ ಏನು ಬೇಡ, ಸಿಂಪಲ್ ಆಗಿರೋ ಸ್ಟೆಪ್ಸ್, ಜಸ್ಟ್ ಫಾಲೋ ಮಾಡಿ, ಆ ವಿಡಿಯೋ ನೋಡಿ ಅಷ್ಟೇ. ಸೊ ಅದನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಂಪಾರ್ಟೆಂಟ್ ವಿಷಯ ಏನಂದರೆ ಸ್ಲೀಪ್, ಒಳ್ಳೆ ನಿದ್ದೆ ಬೇಕೇ ಬೇಕು. ಒಂದು ಮಿನಿಮಮ್ 8 hours ನಿದ್ದೆ ಮಾಡ್ಕೋಬೇಕು. ಸ್ಕ್ರೀನ್ ಟೈಮ್ನ ಸ್ವಲ್ಪ ಕಮ್ಮಿ ಮಾಡಿ. ಐ ನೋ ಈಗಿನ ಟೈಮಲ್ಲಿ ತುಂಬಾ ನಾವು ರೀಲ್ಸ್ ಸ್ಕ್ರಾಲ್ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಬಟ್ ಅದನ್ನ ತುಂಬಾ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ದೆನ್ ಎಕ್ಸಸೈಸ್ ನಾನು ಹೇಳಿದ್ದೀನಿ, ಒಳ್ಳೆ ನಿದ್ದೆ, ಮತ್ತು ಸ್ಟ್ರೆಸ್ ಇಸ್ ದ ಮೇನ್, ತುಂಬಾ ಮೇಜರ್ ರೋಲ್ನ ಪ್ಲೇ ಮಾಡುತ್ತೆ PCOSಲ್ಲಿ. ಸೊ ಸ್ಟ್ರೆಸ್ನ ತುಂಬಾ ಕಡಿಮೆ ಮಾಡಿಕೊಳ್ಳೇಬೇಕು. ಐ ನೋ ಈಸಿ ಇಲ್ಲ ಹೇಳೋ ಅಷ್ಟು ಅಲ್ವಾ.
ಬಟ್ ಇದಕ್ಕೆ ಹೆಲ್ಪ್ ಆಗೋ ಎಕ್ಸಸೈಸಸ್ ಬ್ರೀದಿಂಗ್ ಟೆಕ್ನಿಕ್ಸ್ ಇದೆ. ಐ ವಿಲ್ ಶೇರ್ ದ್ಯಾಟ್ ಆಲ್ಸೋ ಇನ್ ದ ಡಿಸ್ಕ್ರಿಪ್ಷನ್. ಸೊ ಬ್ರೀದಿಂಗಿಂದ ನೀವು ನಿಮ್ಮ ಸ್ಟ್ರೆಸ್ನ ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ಒಂದು ಟ್ರಿಕ್ ನಾನು ಇನ್ಸ್ಟಾದಲ್ಲಿ ನೋಡಿದ್ದು ಏನು ಗೊತ್ತಾ, ನಿಮಗೆ ತುಂಬ ಸ್ಟ್ರೆಸ್ ಇನ್ಸ್ಟೆಂಟ್ ರಿಲೀಫ್ ಸ್ಟ್ರೆಸ್ಸಿಂದ ಬೇಕು ಅಂದರೆ ನೀವು ಲೆಫ್ಟ್ ಇದನ್ನ ಕ್ಲೋಸ್ ಮಾಡಿ, ನಾಸ್ಟ್ರಲ್ನ ಕ್ಲೋಸ್ ಮಾಡಿ, ರೈಟ್ ಸೈಡಿಂದ 5 ಟೈಮ್ಸ್ ಡೀಪ್ ಬ್ರೆತ್ ತೊಗೋಬೇಕು ನೋಡಿ ಈ ಥರ. ಸೊ ಈ ಥರ 5 ಟೈಮ್ಸ್ ಮಾಡಿದ್ರೆ ಇನ್ಸ್ಟೆಂಟ್ ಸ್ಟ್ರೆಸ್ ರಿಲೀಫ್ ಆಗುತ್ತಾ ಅಂತ ನಾನು ಈ ವಿಡಿಯೋ ನೋಡಿದ್ದೆ. ದೆನ್ ಐ ಟ್ರೈಡ್ ಇಟ್, ಆ್ಯಕ್ಚುಲಿ ವರ್ಕ್ಸ್. ಅಥವಾ ಬೇರೆ ಬ್ರೀದಿಂಗ್ ಟೆಕ್ನಿಕ್ ಇದೆ. ಐ ನೋ ನಮ್ಮ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಹ್ಯಾವ್ ಗಾನ್ ಥ್ರೂ ಇಟ್, ಐ ಆಮ್ ಗೋಯಿಂಗ್ ಥ್ರೂ ಇಟ್. ಬಟ್ ವಿತ್ ಕರೆಕ್ಟ್ ಬ್ರೀದಿಂಗ್ ಟೆಕ್ನಿಕ್ ಅದನ್ನ ನಾವು ಖಂಡಿತ ಕಂಪ್ಲೀಟಾಗಿ ಸ್ಟ್ರೆಸ್ನ ತುಂಬಾ ಕಡಿಮೆ ಮಾಡೋಕ್ಕೆ 100% ಸಾಧ್ಯ ಇದೆ. ಸೊ ಅದ್ರ ವೀಡಿಯೋಸು ಐ ವಿಲ್ ಶೇರ್. ಸ್ಟ್ರೆಸ್ನ ತುಂಬ ಕಡಿಮೆ ಮಾಡಬೇಕು, ಬಿಕಾಸ್ ಆಫ್ ದ ಯು ನೋ ರೈಟ್, ನಮಗೀಗ ಕೆಲಸ, ಮಕ್ಕಳು, ಮನೆ, ಇದು ಅದು, ತುಂಬ 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 ಸ್ಟ್ರೆಸ್ಸು. ಸ್ಟ್ರೆಸ್ ಅಂತೂ ಕಂಪ್ಲೀಟಾಗಿ ಸ್ಟಾಪ್ ಮಾಡಿದರೆ ಮಾತ್ರ ಯು ಕ್ಯಾನ್ ಅಚೀವ್ ವಾಟ್ ಯು ವಾಂಟ್ ಟು ಅಚೀವ್ ಅಲ್ವಾ. ಸೊ ಯಾ, ಇದೆಲ್ಲ ಫಾಲೋ ಮಾಡಿ ನೀವೇ ಹೇಳಿ ನನಗೆ, ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಆಗಿದೆಯಾ ಇಲ್ಲ. ಆಲ್ರೆಡಿ ಹೇಳ್ದಂಗೆ PCOD ಈಸ್ ನಾಟ್ ಎ ಡಿಸೀಸ್. PCOD ಈಸ್ ಜಸ್ಟ್ ಅ ಲೈಫ್ ಸ್ಟೈಲ್ ಇನ್ಬ್ಯಾಲೆನ್ಸ್. ನಾವು ಈ ಲೈಫ್ ಸ್ಟೈಲ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವೇ ನೋಡಿ ನಿಮ್ಮ ಬಾಡಿಯಲ್ಲಿ ಏನೆಲ್ಲ ಮ್ಯಾಜಿಕ್ ಆಗುತ್ತೆ ಅಂತ. ನಾನು ಅದನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ, ಆ್ಯಂಡ್ ಐ ವಾಂಟ್ ಯು ಟು ಎಕ್ಸ್ಪೀರಿಯೆನ್ಸ್. ಐ ವಾಂಟ್ ಯು ಟು ಫಾಲೋ. ನನ್ನದೇ ಅಲ್ಲ, ಬೇರೆ ನೋಡಿ, ನೀವು ವೀಡಿಯೋಸ್ ನೋಡಿ, ಡಾಕ್ಟರ್ನ ಕನ್ಸಲ್ಟ್ ಮಾಡಿ, ಡಾಕ್ಟರ್ಸ್ನ ಕೇಳಿ ರಿಸರ್ಚ್ ಮಾಡಿ, ಆ್ಯಂಡ್ ಖಂಡಿತ ನಿಮಗೆ 100% ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಏನಾದರೂ ಬೇರೆ ಡೌಟ್ ಇದ್ದರೆ ಕಾಮೆಂಟ್ಸಲ್ಲಿ ಕೇಳಿ ನನಗೆ, ಐ ವಿಲ್ ಆನ್ಸರ್ ದೇರ್. ಡಾಕ್ಟರ್ ಡೀಟೇಲ್ಸ್ ಬೇಕೆಂದರೆ ನಾನು ಆಲ್ರೆಡಿ ನನ್ನ ಪ್ರೀವಿಯಸ್ PCOS ವೀಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಅಡ್ರೆಸ್ ಬೇರೆ ನಾನು ಹಾಕಿದ್ದೀನಿ. ಇಫ್ ಯು ವಾಂಟ್ ಟು ಕನ್ಸಲ್ಟ್ ದ್ಯಾಟ್ ಡಾಕ್ಟರ್ ಯು ಕ್ಯಾನ್. ತುಂಬಾ ಒಳ್ಳೆಯದಿದ್ದಾರೆ ಅವರು, ಬೆಂಗಳೂರಲ್ಲಿ ನಾನು ಹೋಗಿದ್ದೀನಿ, ತುಂಬಾ ಚೆನ್ನಾಗಿದ್ದಾರೆ ಆ್ಯಂಡ್ ಅಫೋರ್ಡೆಬಲ್. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರಿಗೆ ತುಂಬ 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 ಒಳ್ಳೆಯದಾಗಲಿ, ಹೆಲ್ತ್ ತುಂಬಾ ಬೆಟರ್ ಆಗಲಿ, ಸ್ಟ್ರೆಸ್ ಫ್ರೀ ಲೈಫ್ ಸಿಗಲಿ ಅಂತ ಐ ಪ್ರೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಕೂಡ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್.